ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಇಂದು ದಿನಾಂಕ 3/7/2026 ಸಂಡೂರಿನ ಸಾರ್ವಜನಿಕರ ಪುರಸಭೆಯ ತಂಗುದಾಣದ ಮುಂಭಾಗದಲ್ಲಿ ಪ್ಲಾಸ್ಟಿಕ್ ಹಟಾವೋ ಆರೋಗ್ಯ ಬಚಾವೋ ಎಂಬ ಕಾರ್ಯಕ್ರಮವನ್ನು ಮಾಡಿದ್ರು. ಅಭಿಯಂತರರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘನತ್ಯಾಜ್ಯ ವಿಲೇವಾರಿ ಸಬ್ಜೆಕ್ಟ್ ಮೇಲೆ ನಾನು ತುಂಬ ಕೆಲಸ ಮಾಡಿದ್ದೀನಿ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಾಗಲಿ, ಪಬ್ಲಿಕ್ಕಲ್ಲಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಾಗಲಿ ಮುಂತಾದ ತ್ಯಾಜ್ಯ ಸಂಬಂಧಿತ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ಇವತ್ತಿನ ದಿನ ಜುಲೈ 3 ಬಂದುಬಿಟ್ಟು ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ. ಈ ದಿನ ಪ್ರಯುಕ್ತನೇ ನಾವು ಈ ಥರ ಬಸ್ ಸ್ಟ್ಯಾಂಡಲ್ಲಿ ಎಲ್ಲರಿಗೂ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಮಾಡಿಬಿಟ್ಟಿದ್ದು. ಸೊ ಇದೇನು ಡ್ರಾಮಾ ಮಾಡಿದ್ದಾರೆ, ಪ್ಲಾಸ್ಟಿಕ್ ಬಳಸೋದ್ರಿಂದ ಏನೇನು ಅನಾನುಕೂಲ ಆಗುತ್ತೆ, ಏನು ತೊಂದರೆ ಆಗುತ್ತೆ, ಅದನ್ನು ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ನಿಯಮಾನುಸಾರ ಕೊಡಲಿಲ್ಲ ಅಂತಂದರೆ ಹೇಗೆ ವಿಲೇವಾರಿ ಮಾಡೋದು ಕಷ್ಟ ಆಗುತ್ತೆ, ಇದನ್ನೆಲ್ಲ ನಾವು ತಿಳಿಸಿದ್ದೀವಿ. ಹಾಗೆ ನಾವು ಊರಲ್ಲಿಯೂ ಸಹ ತಾವು ನೋಡಿರ್ಬೋದು, ಕಪ್ಪು ಚುಕ್ಕೆಗಳು ಅಂತ ಕರಿತೀವಿ. ಎಲ್ಲೆಲ್ಲಿ ಹೋಗಿ ಜನ ಡೆಡ್ ಎಂಡ್ಸಿಗೆ ಕಸ ಹಾಕ್ತಿರ್ತಾರೆ, ಅದನ್ನೆಲ್ಲ ಕೂಡ ಟ್ರಾನ್ಸ್ಫಾರ್ಮೇಷನ್ ಮಾಡಿವಿ. ತಾವು ನೋಡಿರ್ತೀರ, ಗೋಡೆಗೆ ಅಲ್ಲಿದ್ದಂಥ ಗೋಡೆಗೆ ಪೇಂಟ್ ಮಾಡಿದ್ದೀವಿ. CSR ಫಂಡಲ್ಲಿ ಬೆಂಚಸ್ ಹಾಕ್ಸಿದ್ದೀವಿ. ಹಾಗೆ ಬ್ಯೂಟಿಫಿಕೇಷನ್ ಸುಂದರೀಕರಣ ವೇಸ್ಟಿಂದನೇ ಮಾಡಿದ್ದೀವಿ. ಹಾಗೆ ಟೈರ್ಗಳು ಹಳೆ ಇದರಿಂದ ಕಟ್ಗೆ ಅದೆಲ್ಲ ಸೇರಿಸ್ಬಿಟ್ಟು ಜೋಕಾಲಿ ಕಟ್ಟೋದು, ಈ ಥರ ಒಂದು ಕಪ್ಪು ಚುಕ್ಕೆಗಳು ಅಂತ ಏನಿದ್ದಾವೆ ಅವೆಲ್ಲನೂ ಕೂಡ ಟ್ರಾನ್ಸ್ಫರ್ ಮಾಡಿವಿ. ಇನ್ನು ಮುಂದೆ ಕೂಡ ಮಾಡ್ತೀವಿ. ಸೊ ಸಾರ್ವಜನಿಕರು ಇಷ್ಟೇ ನಮಗೊಂದಿಷ್ಟು ಸಹಕಾರ ಕೊಟ್ಟು ಕಸ ಕಡಿಮೆ ಮಾಡಿಬಿಟ್ಟು ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ನಾವು ಪ್ರತಿ ತಿಂಗಳು ಒಂದು 10 ಪ್ಲಾಸ್ಟಿಕ್ ರೈಡ್ಸನ್ನು ಮಾಡ್ತೀವಿ. ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ. ಅಂಗಡಿಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ಕು, ಕ್ಯಾರಿ ಬ್ಯಾಗ್ಸ್ ಏನು ಕರಿತೀವಿ ನಾವು, ಕೈ ಹಿಡ್ಕೊಂಡು ಕ್ಯಾರಿ ಮಾಡುವಂಥ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು, ಅದೆಲ್ಲ ಕೂಡ ನಿಷೇಧ ಆಗಿದೆ. ಅದಕ್ಕೆ ನಾವು ದಂಡ ವಿಧಿಸಿದ್ದೀವಿ. ಜನರಿಗೂ ಸಾರ್ವಜನಿಕರಿಗೂ ಕೂಡ ಕೊಟ್ಟಿವಿ, ಅಂಗಡಿಯವ್ರಿಗೂ ಕೂಡ ದಂಡ ವಿಧಿಸ್ತಾನೆ ಇದ್ದೀವಿ. ಆ್ಯಕ್ಚುಲಿ ನಮಗೆ ಹಕ್ಕು ಇದೆ. ನಾವು ಅವ್ರಿಗೆ ದಂಡದ ಜೊತೆಗೆ ನಾವು ಕೇಸ್ ಬುಕ್ ಮಾಡೋ ಸಾಧ್ಯತೆ ಇದೆ, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇದೆ. ಬಟ್ ನಾವು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ಏನು ಬದಲಾಗ್ತಾರೆ, ಇನ್ನೊಂದು ಸತಿ ಹೇಳಿದರೆ ಬದಲಾಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಯಾರಿಗೆ ತೊಂದರೆ ಕೊಟ್ಟಿಲ್ಲ. ಬಟ್ ಆ ಅವಕಾಶಗಳು ಕೂಡ ಇದೆ. ಜನರು ಸ್ವಯಂ ಪ್ರೇರಿತವಾಗಿ ಪ್ಲಾಸ್ಟಿಕ್ ಬ್ಯಾಗ್ ಬರುತ್ತೆ ಬಿಡು ಅಂತ ಹೇಳಿ ಹಾಗೆ ಅಂಗಡಿಗೆ ಹೋಗ್ದಂಗೆ ಕಂಪಲ್ಸರಿ ಬಟ್ಟೆ ಚೀಲ ತೊಗೊಂಡು ಹೋಗ್ಬೋದು. ಎಲ್ಲೆಲ್ಲಿ ಸಾಧ್ಯನೋ, ಈ ಹೋಟೆಲ್ಗೆ ಹೋಗಿ ಪಾರ್ಸೆಲ್ ತರ್ತಾ ಇದ್ದೀವಿ ಅಂತ ಗೊತ್ತಿದ್ರೆ ಬಾಕ್ಸ್ ತೊಗೊಂಡು ಹೋಗ್ಬೋದು. ಎಲ್ಲೆಲ್ಲಿ ಸಾಧ್ಯನೋ ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಕುಡಿಲಿಕ್ಕೆ ನೀರು ಬೇಕೋ, ಬಾಟಲ್ ತಗೊಳ್ಳೇಬೇಕಾಗುತ್ತೆ. ನಾವು ಬೇರೆ ನೀರು ಕುಡಿಲಿಕ್ಕೆ ಆಗಲ್ಲ, ಆರೋಗ್ಯ ಸಮಸ್ಯೆ. ಅದನ್ನು ಯೂಸ್ ಮಾಡಿದರೂ ಕೂಡ ಡಸ್ಟ್ಬಿನ್ಗೆ ಹಾಕಬೇಕು, ಎಲ್ಲಿ ಬೇಕಲ್ಲೇ ಎಸಿಬಾರ್ದು. ಜವಾಬ್ದಾರಿಯಿಂದ ಪ್ಲಾಸ್ಟಿಕ್ಕನ್ನು ಬಳಸಬೇಕು. ಶ್ರೀ ಶೈಲೇಶ್ವರ ನಾನವಾಟಿ ಶಾಲೆಯ ಮಕ್ಕಳಿಂದ ಹಾಗೂ ಶಿಕ್ಷಕಿಯರು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮವನ್ನ ಮಾಡಿದ್ರು. ಪಟ್ಟಣದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಒಂದು ಸಂಸ್ಥೆಯ ಕಾರ್ಯದರ್ಶಿ ಆಗಿ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನಾವು ನಮ್ಮ ಪುರಸಭೆ ಸಂಡೂರು ವತಿಯಿಂದ ಆಯೋಜನೆ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನಾವು ಸಂಪೂರ್ಣ ಸಹಭಾಗಿತ್ವವನ್ನು ನಾವು ಇದು ಮಾಡ್ತಾ ಇದ್ದೇವೆ, ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಕನ್ನಡ ಮಾಧ್ಯಮ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆಗಳಿಂದ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಪ್ಲಾಸ್ಟಿಕ್ ಬ್ಯಾಗ್, ನೋ ಪ್ಲಾಸ್ಟಿಕ್ ಬ್ಯಾಗ್ ಡೇ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ರಹಿತ ದಿನ ಅಂತ ತಂದು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ಲಾಸ್ಟಿಕ್ಗಳಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಈಗಾಗಲೇ ನಮ್ಮ ಪರಿಸರ ಇಂಜಿನಿಯರ್ ಮೇಡಮ್ ಹೇಳಿದ್ದಾರೆ ಆಗಲೇ ಎಲ್ರಿಗೂ. ಈ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಿದಷ್ಟು, ಯಾಕಂದರೆ ಇದನ್ನು ನಾನ್ ಬಯೋಡಿಗ್ರೇಡೇಬಲ್ ಅಂತ ಕರೀತಾರೆ. 1000 ವರ್ಷ ಆದರೂ ಸಹಿತ ಇದು ಪ್ರಕೃತಿಯ ಮಣ್ಣಲ್ಲಿ ಬೆರೆತು ಹೋಗಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಬ್ಯಾಗ್ನ ಬಿಡಿ, ಬಟ್ಟೆ ಬ್ಯಾಗ್ನ ಹಿಡಿ ಅಂತಂತಂದು ಒಂದು ಕಾನ್ಸೆಪ್ಟ್ ಮೇಲೆ ಈ ಜನನಿಬಿಡ ಪ್ರದೇಶ ಅಂದರೆ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ವಿಜಯ ಸರ್ಕಲ್ ಆಗಿರ್ಬೋದು, ಈ ಥರ ಎಲ್ಲ ಕಡೆಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅವರು ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಹಕಾರ ಮೊದಲಿಂದನೂ ಇದೆ. ಕಳೆದ ಒಂದು 5-6 ವರ್ಷಗಳಿಂದ ನಾವು ಅವ್ರ ಜೊತೆಗೆ ಸಹಯೋಗದಾಗ ಕೊಡ್ತಾ ಇದ್ವಿ. ಒಂದು ಸಂಸ್ಥೆಯ ಒಂದು ಸಾಮಾಜಿಕ ಬದ್ಧತೆ ಅಂತ ಒಂದು ಏನಿದೆ, ಸೋಷಿಯಲ್ ಕಮಿಟ್ಮೆಂಟ್ ಅಂತ, ಅದನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ಎಸ್ಪೆಷಲಿ ನಮ್ಮ ಈಗ ಪರಿಸರ ಇಂಜಿನಿಯರ್ ಆಗಿ ಇರ್ತಕ್ಕಂಥ ನಮ್ಮ ಅನ್ನಪೂರ್ಣ ಮೇಡಮ್ ಅವರು ಈ ಸಂಡೂರಿಗೆ ಬಂದಾಗಿನಿಂದನೂ ಸಂಡೂರು ಹೆಚ್ಚು ಸ್ವಚ್ಛವಾಗಿ, ಹೆಚ್ಚು ಸುಂದರವಾಗಿ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಬಂದಿರೋದನ್ನು ನಾವು ಗಮನಿಸಿರ್ತೇವೆ. ಇಲ್ಲಿ ವಿಜಯ ಸರ್ಕಲ್ ಅಲ್ಲಿ ವಿಜಯ ವೃತ್ತದಲ್ಲಿ ಇರತಕ್ಕಂಥ ಅಲ್ಲಿ ಸಹಿತ ಅವರು ಒಂದು ಗೋಡೆ ಅಲಂಕಾರ ಮಾಡಿ ಅಲ್ಲಿ ಪುಸ್ತಕಗಳನ್ನ ಇಟ್ಟು ಅಲ್ಲಿ ಒಂದು ಇದು ಮಾಡಿದ್ದಾರೆ. ಬಜಾರ್ನಲ್ಲಿ ಎಲ್ಲೆಲ್ಲಿ ಕಸ ವಿಲೇವಾರಿ ಮಾಡ್ತಾಯಿದ್ರು ಅಲ್ಲೆಲ್ಲ ಸುಂದರೀಕರಣಗೊಳಿಸಿ ಅಲ್ಲಿ ಬೆಂಚ್ಗಳನ್ನ ಹಾಕಿಸಿದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ತಾವು ನೋಡ್ಬೋದು ಶೌಚಾಲಯ, ಆ ಶೌಚಾಲಯ ತುಂಬ ಚೆನ್ನಾಗಿ ಅದನ್ನ ಸೌಂದರ್ಯೀಕರಣ ಮಾಡಿದ್ದಾರೆ.
ಎಲ್ಲ ನಿಟ್ಟಿನಲ್ಲೂ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹೇಳೋ ಕಾರಣ ಏನಪ್ಪ ಅಂತಂತಂದರೆ ಇಲಾಖೆಯವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಆಗ ಮಾತ್ರ ಇದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ಇದು ಒಂದು ಇಲಾಖೆಯ ಜವಾಬ್ದಾರಿ ಅಲ್ಲ, ಅದು ಒಂದು ಇಲಾಖೆ ಇರುತ್ತೆ. ಆದರೆ ಇಲಾಖೆಯ ಜೊತೆಗೆ ನಾವು ಸಹಿತ ಕೈ ಜೋಡಿಸಿದ್ರೆ ಪ್ಲಾಸ್ಟಿಕ್ ಮುಕ್ತ ಸಂಡೂರು ಆಗುತ್ತೆ. ಈಗಾಗಲೇ ನಮ್ಮ ಸಂಡೂರು ಬಳ್ಳಾರಿ ಜಿಲ್ಲೆಯ ಕಾಶ್ಮೀರ ಅಥವಾ ಬಳ್ಳಾರಿ ಜಿಲ್ಲೆಯ ಊಟಿ ಅಂತ ಕರೀತಾರೆ. ಅದನ್ನು ನಾವು ಸ್ವಚ್ಛವಾಗಿ ಇಡದೇ ಇದ್ದರೆ ಅದು ನಮ್ಮ ಒಂದು ನಗರಕ್ಕೆ, ನಮ್ಮ ಒಂದು ಪಟ್ಟಣಕ್ಕೆ ಒಂದು ಕೆಟ್ಟ ಹೆಸರು. ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಅದೇ ರೀತಿ ನಮ್ಮ ಊರನ್ನು ಯಾಕೆ ಸ್ವಚ್ಛವಾಗಿ ಇಟ್ಕೊಳ್ಳಲ್ಲ? ಇವತ್ತೇ ಎಲ್ಲರೂ ನಾವು ಪ್ರತಿಜ್ಞೆ ಮಾಡಬೇಕಾಗಿದೆ. ಈ ಮೂಲಕ, ಮಾಧ್ಯಮದ ಮೂಲಕ ಎಲ್ಲ ಸಂಡೂರಿನ ನಾಗರಿಕರಿಗೆ ನಾನು ಕೇಳ್ಕೊತೇನೆ, ಪ್ಲಾಸ್ಟಿಕ್ಕನ್ನು ತುಂಬ ಕಮ್ಮಿ ಬಳಕೆ ಮಾಡಲೇಬೇಡಿ. ಏಕ ಬಳಕೆ ಪ್ಲಾಸ್ಟಿಕ್ಕು ಅಂದರೆ ಈಗ ಹೋಟೆಲಿಗೆ ಹೋದ ತಕ್ಷಣ ಎಲ್ಲರೂ ಕ್ಯಾರಿ ಬ್ಯಾಗ್ ಅವ್ರು ಹಾಕ್ಕೊಟ್ಬಿಡ್ತಾರೆ. ಅವರಿಗೆ ವ್ಯಾಪಾರ ಬೇಕಿರುತ್ತೆ, ಸೋಷಿಯಲ್ ಕನ್ಸರ್ನ್ ಇರಲ್ಲ ಕೆಲವರಿಗೆ. ಅವ್ರೇನು ಮಾಡ್ತಾರೆ, ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಟ್ಬಿಡ್ತಾರೆ. ಆ ಕ್ಯಾರಿ ಬ್ಯಾಗು ಎಲ್ಲೋ ನಾವು ಬಿಸಾಡ್ತೀವಿ, ಒಳಗಿರೋ ಟಿಫಿನ್ ತಿಂತೀವಿ, ಕ್ಯಾರಿ ಬ್ಯಾಗ್ನ ಬಿಸಾಕ್ಬಿಡ್ತೀವಿ. ಆ ಕ್ಯಾರಿ ಬ್ಯಾಗ್ ಎಲ್ಲಿಗೆ ಹೋಗಬೇಕು? ಅದು ನಾನ್ ಬಯೋಡಿಗ್ರೇಡೇಬಲ್, ಅದು ಡಿಗ್ರೇಡ್ ಆಗೋದೇ ಇಲ್ಲ. ಹಾಗಾಗಿ ಅದನ್ನು ಇವರು ವಿಲೇವಾರಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಇದು ಒಂದು ಮನೆ, ಒಂದು ಬೀದಿ, ಒಂದು ಸ್ಥಳದ ಒಂದು ವಿಚಾರ ಅಲ್ಲ. ಇಡೀ ಸಂಡೂರು ಲಕ್ಷಗಟ್ಟಲೆ ಇರ್ತಕ್ಕಂಥ ಒಂದು ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಕಸ ವಿಲೇವಾರಿ ಮಾಡೋದೇ ದೊಡ್ಡ ಸಮಸ್ಯೆ. ಹಾಗಾಗಿ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಅವ್ರು ಯಾವ ರೀತಿ ನಮಗೆ ಕಸ ವಿಲೇವಾರಿ ಮಾಡಿ ಪ್ರತಿದಿನ ಬೆಳಗ್ಗೆ ಮನೆ ಗಾಡಿ ಬರುತ್ತೆ, ಅವರು ಹೇಳಿರೋ ಪ್ರಕಾರ ಹಸಿ ತ್ಯಾಜ್ಯ, ಆಮೇಲೆ ಡ್ರೈ ವೇಸ್ಟ್, ಒಣ ತ್ಯಾಜ್ಯ, ಈ ರೀತಿ ಬೇರೆ ಬೇರೆ ಥರ ಮಾಡಿಕೊಟ್ರೆ ಅದನ್ನು ಸರಿಯಾಗಿ ವಿಲೇವಾರಿ ಮಾಡ್ತಾರೆ ಮತ್ತು ನಮ್ಮ ನಗರವೂ ಸಹಿತ ಸ್ವಚ್ಛವಾಗಿರುತ್ತೆ. ಕೊನೆಯ ಒಂದು ಮಾತೇನಪ್ಪ ಅಂತಂದರೆ, ಎಲ್ಲರೂ, ಇದು ಇಲಾಖೆಯ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಎಲ್ಲ ಸಾರ್ವಜನಿಕರು ಏಕಬಳಕೆ ಪ್ಲಾಸ್ಟಿಕ್ಕನ್ನು ನಾವು ನಿಷೇಧ ಮಾಡಬೇಕು, ತಗೊಳ್ಳೇಬಾರ್ದು. ನಾವು ತಗೊಳ್ಳದೇ ಹೋದರೆ ಅವ್ರ ಅಂಗಡಿಯವ್ರು ಕೊಡೋದೇ ಇಲ್ಲ. ನಾವು ಬಟ್ಟೆ ಬ್ಯಾಗಲ್ಲಿ ಕೊಡಿ ಅಂದರೆ ಬಟ್ಟೆ ಬ್ಯಾಗಲ್ಲಿ ಕೊಡ್ತಾರೆ. ಈಗ ನಾವು ವಾಟ್ರ್ ಬಾಟ್ಲು ತೊಗೊತೀವಿ, ಒಂದು ಯಾವುದೋ ಫಂಕ್ಷನ್ ಇಟ್ಟರೆ ಬಿಸ್ಲೇರಿ ವಾಟ್ರ್ ಬಾಟ್ಲ್ ಇಟ್ಬಿಡ್ತೀವಿ, ಅದು ವಿಲೇವಾರಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಸ್ಟೀಲ್ ಬಾಟ್ಲ್ ಯೂಸ್ ಮಾಡೋಣ. ಹಾಗಾಗಿ ಇಷ್ಟೇ ಮತ್ತೆ ಮುಗಿಸ್ತೇನೆ. ನಮಸ್ಕಾರ. ಬೀದಿ ಪ್ರಾಣಿಗಳು ಪ್ಲಾಸ್ಟಿಕ್ ತಿನ್ನೋದ್ರಿಂದ ಅವುಗಳ ಜೀರ್ಣಾಂಗ ವ್ಯವಸ್ಥೆ ಹಾಳಾಗುತ್ತದೆ. ಅಲ್ಲದೆ ಪ್ಲಾಸ್ಟಿಕ್ನಲ್ಲಿ ರಾಸಾಯನಿಕ ಮಾನವರ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು. ಇದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಗಣನೀಯವಾಗಿ ತಗ್ಗಿಸಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಕೇಂದ್ರಗಳಿಗೆ ನೀಡಿ ಪ್ಲಾಸ್ಟಿಕ್ ಮುಕ್ತ ದಿವಸವೆಂದು ಜಾಗೃತಿಯ ಮೂಲಕ ಹಾಗೂ ಕಾರ್ಯಕ್ರಮದ ಮೂಲಕ ಮಾತನ್ನ ತಿಳಿಸುತ್ತಾ ನೃತ್ಯದ ಮೂಲಕ ಮಾಡಿದ್ರು. ನೀವು ಊರಿಗೆ ಹೋಗ್ಬೇಕಾರೆ ಪ್ಲಾಸ್ಟಿಕ್ ಬಾಟಲ್ ಅನ್ನು ತಗೊಂಡೋಗ್ತಿರಲ್ಲ, ನಾನು ಸುಂದರವಾಗಿ ಹ್ಯಾಂಡ್ ಬ್ಯಾಗ್ ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಾ? ಅದರಲ್ಲಿ ಸ್ಟೀಲಿನ ಬಾಟಲ್ ಇಟ್ಕೊಂಡು ಡೈಲಿ ಅದರಲ್ಲೇ ನೀರು ಕುಡಿತೀನಿ ಗೊತ್ತಾ? ನೀನೆಲ್ಲಿದೀಯಪ್ಪ ಪ್ಲಾಸ್ಟಿಕ್? ಹೌದಾ, ಪ್ಲಾಸ್ಟಿಕ್ ಅನ್ನು ಬಿಟ್ಟು ನೀವು ಇನ್ನ ಸ್ಟೀಲ್ ಬಾಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ. ಪ್ಲಾಸ್ಟಿಕ್ ಅನ್ನು ಬಿಡಿ, ಅದನ್ನು ಬಳಸಿ. ನೀನು ಇಲ್ದೇನೆ ನಿಮ್ಮನ್ನ ಸಾಯಿಸಿ ಇವನ್ನೆಲ್ಲ ಬಳಸಿ ಇವನ್ನೆಲ್ಲ ಬಳಸಿ ನಿಮ್ಮನ್ನ ಸಾಯಿಸ್ತಾ ಇದೀವಿ. ನಿಮ್ಮನ್ನ ಇನ್ಮುಂದೆ ಬದುಕೋದಕ್ಕೆ ಬಿಡೋದಿಲ್ಲ ನಾವು. ನೀನು ತಾಯಿ. ವೀಕ್ಷಕರೇ, ಪ್ಲಾಸ್ಟಿಕ್ ಒಂದು ಕೃತಕವಾಗಿ ತಯಾರಾಗುವ ಮತ್ತು ಸುಲಭವಾಗಿ ಆಹಾರ ಪಡೆಯುವ ವಸ್ತು. ಇದು ಅಗ್ಗವಾಗಿದ್ದು ದೀರ್ಘಕಾಲ ಬಾಳಿಕೆ ಬರುವ ಕಾರಣ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಆದರೆ ಇದರ ವಿಲೇವಾರಿ ಮತ್ತು ಮರುಬಳಕೆ ಸರಿಯಾಗಿ ಆಗದಿದ್ರೆ ಇದು ಪರಿಸರ ಮತ್ತು ಮಾನವನ ಆರೋಗ್ಯಕ್ಕೆ ಮಾರಕವಾಗುತ್ತದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುಡುವುದರಿಂದ ವಿಷಕಾರಿ ಅನಿಲಗಳು ಬಿಡುಗಡೆಯಾಗಿ ವಾಯು ಮಾಲಿನ್ಯ ಉಂಟಾಗುತ್ತದೆ. ಪ್ಲಾಸ್ಟಿಕ್ ಚೀಲಗಳು ಮತ್ತು ಬಾಟ್ಲಿಗಳು ಸಮುದ್ರ ಮತ್ತು ನದಿಗಳನ್ನು ಸೇರುವುದರಿಂದ ಜಲಚರಗಳ ಜೀವಕ್ಕೆ ಆಪತ್ತು ಬರುತ್ತೆ. ಮೀನುಗಳು ಮತ್ತು ಇತರ ಪ್ರಾಣಿಗಳು ಪ್ಲಾಸ್ಟಿಕ್ ಅನ್ನು ಆಹಾರ ಎಂದು ಸೇವಿಸಿ ಉಸಿರುಗಟ್ಟಿ ಸಾಯುತ್ತವೆ. ಬೀದಿ ಪ್ರಾಣಿಗಳು ಪ್ಲಾಸ್ಟಿಕ್ ಇರೋದ್ರಿಂದ ಅವುಗಳ ಜೀರ್ಣಾಂಗ ವ್ಯವಸ್ಥೆ ಹಾಳಾಗುತ್ತದೆ. ಅಲ್ಲದೆ
ಪ್ಲಾಸ್ಟಿಕ್ನಲ್ಲಿರುವ ರಾಸಾಯನಿಕ ಮಾನವರಲ್ಲಿ ಗಂಭೀರ ಕಾಯಿಲೆಗೆ ಕಾರಣವಾಗಬಹುದು ಎಂದು ಶ್ರೀ ಶೈಲೇಶ್ವರ ನಾನವಾಟಿಯ ವಿದ್ಯಾಕೇಂದ್ರದ ಚಿದಂಬರ್ ಎಸ್ ನಾನವಾಟಿ ಕಾರ್ಯದರ್ಶಿ ಮತ್ತು ಬಸವರಾಜ್ ಗೌಡ, ಟಿ.ಆರ್. ಮಂಜುನಾಥ್ ಬಣಕಾರ್, ಗೋಪಾಲ್ ರಾಜ್ಪೂತ್ ಹಾಗೇನೆ ರೂಪಾ ಟಿ ಇವರಿಂದ ಪ್ಲಾಸ್ಟಿಕ್ ಮುಕ್ತ ಸಂದರ್ಶನ ಕಾರ್ಯಕ್ರಮ ನಡೆಸಲಾಯಿತು. ತಾಲೂಕು ದಂಡಾಧಿಕಾರಿಗಳಾದ ಅನಿಲ್ ಕುಮಾರ್, ತಾಲೂಕು ಪಂಚಾಯಿತಿಯ ಅಧಿಕಾರಿಗಳಾದ ಇಒ ಮಡಿಗಿನ ಬಸಪ್ಪ, ಸಿಡಿಪಿಒ ನಾಗರಾಜ್ ಸರ್ ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ವಿನಯ್ ಕುಮಾರ್ ಹಾಗೇನೆ ಪರಿಸರ ಇಂಜಿನಿಯರ್ ಅನ್ನಪೂರ್ಣ ಇವರೆಲ್ಲರ ಸಮ್ಮುಖದಲ್ಲಿ ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮವನ್ನ ನೀಡಿದರು. ದಿನಾಚರಣೆಯ ಅಂಗವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು ನೀಡಿದ್ದಾರೆ. ಈ ಭಾಗಿಯಾಗಿರ್ತಕ್ಕಂಥ ನಮ್ಮ ತಾಲೂಕು ಪಂಚಾಯತಿ ಇಒರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಮಡಗಿನ ಬಸಪ್ಪ ಅವರೇ, ನಮ್ಮ ಚೀಫ್ ಆಫೀಸರ್ ಅವರೇ, ನಮ್ಮ ವಿದ್ಯಾಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಿದಂಬರ್ ನಾನವಟಿ ಅವರೇ, ನಮ್ಮ ಸಿಡಿಪಿ ಅವರೇ, ರಂಗನಾಥ್ ಅವರೇ, ಈ ಶಾಲೆಯ ಎಲ್ಲ ಗುರು ವೃಂದವೇ, ನಮ್ಮ ಪರಿಸರ ಅಭಿಯಂತರರು ಇದ್ದಾರೆ, ನಮ್ಮ ಪುರಸಭೆ ಸಿಬ್ಬಂದಿಯವರು ಇದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಪತ್ರಕರ್ತ ಮಿತ್ರರೇ, ಬಹಳ ಅದ್ಭುತವಾಗಿ ಒಂದು ಪ್ರಾತ್ಯಕ್ಷತೆಯನ್ನ ನಮ್ಮ ವಿದ್ಯಾರ್ಥಿಗಳು ನೀಡಿದ್ರು. ಇದರಲ್ಲಿ ಒಂದು ಮಾಹಿತಿ ಇದೆ. ಪ್ಲಾಸ್ಟಿಕ್ನ ಕಮಿಟಿ ಮೊಬೈಲೈಸರ್ಸ್ ಮಾಡಿದಾರಂತೆ, ಕ್ಷಮೆ ಇರಲಿ. ಇವರು ಬಹಳ ಅದ್ಭುತವಾಗಿ ಒಂದು ಮಾಹಿತಿಯನ್ನ ನಮ್ಮ ಸಾರ್ವಜನಿಕರಲ್ಲಿ ತಿಳಿಸಿದ್ದಾರೆ. ನಾನು ಇಲ್ಲಿ ಇದೇ ಶಾಪಲ್ಲಿ ನಾನು ತರಕಾರಿ ತಗೊಳಕ್ ಬರೋದು, ನಾನು ಬ್ಯಾಗ್ ಇಟ್ಕೊಂಡೇ ಬರ್ತೀನಿ. ನನ್ನ ತರಕಾರಿಯನ್ನು ನಾನೇ ತಗೊಂಡು ಹೋಗ್ತೀನಿ, ಬೇರೆ ತರ್ತಲ್ಲ. ನಾನು ಬ್ಯಾಗ್ ತಗೊಂಡೆ, ನನ್ನ ಬ್ಯಾಗಲ್ಲೇ ಹೋಗ್ತೀನಿ. ಪ್ಲಾಸ್ಟಿಕ್ ನಾವು ಬಳಸೋದಿಲ್ಲ, ನೀವೂ ಬಳಸ್ಬೇಡ್ರಿ. ಅಂಗಡಿಯವರು ಪ್ಲಾಸ್ಟಿಕ್ ಕೊಡ್ಬೇಡ್ರಿ. ಒಂದು ದಿನ 2 ದಿನ ನೀವು ಅಭ್ಯಾಸ ಮಾಡಿಸಿದ್ರೆ ಗ್ರಾಹಕರು 100% ಬ್ಯಾಗ್ ತರ್ತಾರೆ, ಬ್ಯಾಗಲ್ಲೇ ಒಯ್ತಾರೆ. ನಾವು ತಾಲೂಕು ಆಡಳಿತ ವತಿಯಿಂದ ಸಾಕಷ್ಟು ಡ್ರೈವ್ಗಳನ್ನು ಮಾಡೋದ್ರ ಮೂಲಕ ನಮ್ಮ ಚೀಫ್ ಆಫೀಸರ್ ಆಗಿರ್ಬೋದು, ಅವ್ರ ತಂಡ ಕ್ವಿಂಟಲ್ ಗಟ್ಟಲೆ ಪ್ಲಾಸ್ಟಿಕ್ ಪೇಪರ್ನ ಸೀಸ್ ಮಾಡಿದ್ದೀವಿ. ಆದರೂ ಇನ್ನೂ ಬಳಕೆಯಲ್ಲಿದೆ. ನನಗೆ ನೋಡಿದರೆ ನಮ್ಮ ಸಂಡೂರು ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಬಹಳ ನಿಯಂತ್ರಣದಲ್ಲಿದೆ. ನಮ್ಮ ವಿನಯ್ ಕುಮಾರ್ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕಂದರೆ ಜಾಗೃತಿನೂ ಮೂಡಿಸಿದ್ದಾರೆ, ಪ್ರೀತಿಯಿಂದಲೂ ಹೇಳಿದ್ದಾರೆ, ಶಿಕ್ಷೆ ಕೊಟ್ಟು ಹೇಳಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ಒಂದು ಕಂಟ್ರೋಲ್ ಇದೆ ಸಿಟಿಯಲ್ಲಿ ಅನ್ನೋಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಶ್ರೀಶೈಲ ವಿದ್ಯಾಕೇಂದ್ರದವರು ಪ್ರತಿ ವರ್ಷ 10,000 ಬ್ಯಾಗ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರಿಗೂ ತಾಲೂಕು ಆಡಳಿತದಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಇಷ್ಟಪಡ್ತೀನಿ. ಅದರ ಜೊತೆಗೆ ಮಾನ್ಯ ಶಾಸಕರು ಸಹ ಈ ಬಟ್ಟೆ ಬ್ಯಾಗನ್ನು ನಾವು ನಮ್ಮ ಸಂಡೂರು ತಾಲೂಕಿನಾದ್ಯಂತ ವಿತರಣೆ ಮಾಡಬೇಕು. ಜನರಿಗೆ ಪ್ಲಾಸ್ಟಿಕ್ನ ಬಳಸೋದು ಬಿಟ್ಟು ನಮ್ಮ ಬಟ್ಟೆ ಬ್ಯಾಗ್ಗಳನ್ನ ಬಳಸಲಿಕ್ಕೆ ಪ್ರಚೋದನೆ ನೀಡಬೇಕಂತ ನಮ್ಮ ಮಾನ್ಯ ಶಾಸಕರು ಸಹ ಇದನ್ನ ಪಣ ತೊಟ್ಟು ನಮ್ಮ ಒಂದು ತಂಡವಾಗಿ ಇದನ್ನ ಡ್ರೈವ್ ಮಾಡೋಣ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಒಂದು ಅಭ್ಯಾಸ ಆಗಬೇಕು. ಇದು ಬ್ಯಾಗ್ ಅನ್ನೋದು ಮಾರ್ಕೆಟಿಗೆ ಹೋಗ್ತಾ ಅಂದರೆ ನಾವು ಏನು ಬಿಡ್ತೀವೋ ಇಲ್ಲ, ಪರ್ಸ್ ಬಿಟ್ಟರೆ ಚಿಂತೆ ಇಲ್ಲ, ದುಡ್ಡು ಬಿಟ್ಟರೆ ಚಿಂತೆ ಇಲ್ಲ, ಫೋನಲ್ಲಿ ಫೋನ್ ಪೇ ಇರ್ತದೆ. ಒಂದು ಬ್ಯಾಗ್ ತಗೊಂಡು ನಾವು ತರಕಾರಿ ತರುವಂಥದ್ದಾಗಿರ್ಬೋದು, ರೇಷನ್ ತರುವಂಥದ್ದಾಗಿರೋ ಪರಿಪಾಠವನ್ನು ನಾವೆಲ್ಲ ಬಳಸ್ಕೊಳ್ಳೋಣ. ನಮಗಿರೋದು ಒಂದೇ ಭೂಮಿ, ಸುಂದರವಲ್ಲ, ಮನುಷ್ಯರ ಜೀವಿತಕ್ಕೆ ಇದು ಒಂದೇ ಭೂಮಿನ, ಈ ವಸುಂಧರೆಯನ್ನು ನಾವೆಲ್ಲ ಕಾಪಾಡಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪರಿಸರದಲ್ಲಿ ಪ್ಲಾಸ್ಟಿಕ್ನಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮಗಳ ಕುರಿತು ಮತ್ತು ಜನಜಾಗೃತಿಯ ಯಾವ ರೀತಿ ಜನರು ಅದರ ಬಗ್ಗೆ ಪ್ಲಾಸ್ಟಿಕ್ನ ಯಾವ ರೀತಿ ತ್ಯಜಿಸಿದರೆ ಏನೆಲ್ಲ ಅನುಕೂಲ ಆಗ್ತದೆ ಅದ್ರ ಬಗ್ಗೆ ತಿಳಿಸಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪುರಸಭಾ ಕಾರ್ಯಾಲಯ ಇಂದವರು ಒಂದು ಕಾರ್ಯಕ್ರಮ ಪ್ಲಾಸ್ಟಿಕ್ ಮುಕ್ತ ಸಂದರ್ಭದಲ್ಲಿ ನಮ್ಮ ಏನು ಸ್ಕೂಲು ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಒಳ್ಳೆಯ ಕಾರ್ಯಕ್ರಮ ಕಲಿಸ್ತಕ್ಕಂಥ ಸೋದರ ಅವರೇ ಮತ್ತು ಚಿದಂಬರ ನಾನವಟ ಅವರೇ ಮತ್ತು ವಿನಯ್ ಅವರೇ, ನಮ್ಮ ಸುದೀಪ್ ಅವರೇ, ರಂಗನಾಥ್ ಅವರೇ, ನಮ್ಮ ಪುರಸಭೆ ಎಲ್ಲ ಅಧಿಕಾರಿಗಳೇ, ವಿಶೇಷವಾಗಿ ಶ್ರೀಶೈಲ ಕೇಂದ್ರದ ಅಧಿಕಾರಿಗಳು, ಮಕ್ಕಳು, ಶಿಕ್ಷಕರು ಮತ್ತು ಪತ್ರಿಕಾ ಮಾಧ್ಯಮರು, ನಾವು ಮನಸ್ಸು ಮಾಡಬೇಕು. ನಾವು ಮನಸ್ಸು ಮಾಡಿಲ್ಲ ಅಂದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಚಿಕ್ಕದಾಗಿರ್ತಕ್ಕಂಥ ಒಂದು ಜಾಗ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದಕ್ಷಿಣ ಕರ್ನಾಟಕ, ಉತ್ತರ ಕನ್ನಡ ಭಾಗಗಳಲ್ಲಿ ನೋಡಿದಾಗ ಅಲ್ಲಿ ಪ್ರತಿ ರವಿವಾರ ಅಥವಾ ರಜಾದಿನಗಳಲ್ಲಿ ಎಲ್ಲ ಸಾರ್ವಜನಿಕರು ಬಸ್ ಮಾಡಿ ನಾವೇನು ಪ್ರವಾಸಕ್ಕೆ ಹೋಗ್ತೇವೆ, ಪ್ಲಾಸ್ಟಿಕ್ಗಳನ್ನು ಪರಿಸರದಲ್ಲಿ ಮಸಾಜ್ ಬರ್ತವೆ ಫಾರೆಸ್ಟಲ್ಲಿ, ಅವೆಲ್ಲವನ್ನು ಎತ್ತಿಕೊಂಡು ಒಂದು
ಸಣ್ಣದಾಗಿ ಪ್ರಯತ್ನ ಮಾಡಬೇಕು. ಇದರಲ್ಲಿ ವಿನೋದ್ ಕುಮಾರ್ ಅವರು ಒಳ್ಳೆ ಯುವಕರು ಇದ್ದಾರೆ, ಹೊಸ ಹೊಸ ಪ್ರಯತ್ನಗಳನ್ನು ಮಾಡಿ ಸಿಟಿಯಲ್ಲಿ ಒಂದು ಮಾದರಿಯಾಗಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗಾಗಲೇ ಕಸ ಇರುವುದು, ಪ್ಲಾಸ್ಟಿಕ್ ಮುಕ್ತ ಇರಬಹುದು, ಮತ್ತು ಬೇಕರಿಗಳ ರೈಡಿಂಗ್ ಮಾಡ್ತಿರ್ಬೋದು, ಇದರಲ್ಲಿ ಬೆಳಗ್ಗೆ ಮಾಡ್ತಾರೆ ವಿಷಕಾರಿ ಪದಾರ್ಥಗಳನ್ನು, ಅದೆಲ್ಲವನ್ನು ಮುಕ್ತಗೊಳಿಸೋ ಪ್ರಯತ್ನ ಮಾಡ್ತಿದ್ರೆ ಎಲ್ಲ ಕೈ ಜೋಡಿಸಬೇಕು. ಅವರೊಬ್ಬರಿಂದ ಆಗಲ್ಲ, ನಾವು ಸಾರ್ವಜನಿಕರು ಏನು ನಗರ ಪರಿಸರದಲ್ಲಿ ವಾಸ ಮಾಡ್ತಿದ್ರೆ ನಾವೆಲ್ಲ ಈಗಾಗಲೇ ನಮ್ಮ ಗೌರವ ಅನಿಲ್ ಕುಮಾರ್ ಹೇಳಿದ್ರು, ನಾನೇ ಇದು ಬಟ್ಟೆ ಚೀಲ ತೆಗೆದುಕೊಂಡು ಬಂದು ಪ್ಲಾಸ್ಟಿಕ್ ಮುಕ್ತ ಏನು ನಾವು ತರಕಾರಿ ತೆಗೆದುಕೊಂಡು ಪ್ರಯತ್ನ ಮಾಡ್ತೀವಿ ಅಂತ ಒಂದು ಪ್ರಯತ್ನ ನಮ್ದು ಎಲ್ಲರಿಂದ ಆದರೆ ಕೈ ಜೋಡಿಸಿದರೆ ಖಂಡಿತವಾಗಿ ಈ ಸಣ್ಣ ಪ್ರಯತ್ನ ಮತ್ತು ಎತ್ತರವಾಗಿ ಬರೋದಕ್ಕೆ ಯಶಸ್ವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲ ಈ ಒಂದು ನಮ್ಮ ಸೆಪ್ಟೆಂಬರ್ನಿಂದ ಬಂದರು ವಿಶೇಷವಾಗಿ ಶ್ರೀಶೈಲ ವಿದ್ಯಾಪೀಠವನ್ನು ಉದ್ದೇಶಿಸಿದೆಯಲ್ಲ, ಬರೀ ಶಿಕ್ಷಣ ಕೊಡೋದಲ್ಲ, ಜೊತೆಗೆ ಇಂಥ ಸಮಾಜ ಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಿರ್ತೀವಿ ನಾವು. ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಸಮಾಜಕ್ಕೆ ಒಂದು ಭಾಗವಾಗಿ ಕೆಲಸ ಮಾಡ್ತಾರೆ. ಅದು ವಿಶೇಷವಾಗಿ ಅವರಿಗೆ ಅವರ ಮಕ್ಕಳಿಗೆ ಅಭಿನಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮ ನಗರ ಪುರಸಭೆಗೆ ಹಮ್ಮಿಕೊಂಡು ಬರೋದ್ರಿಂದ ಯಶಸ್ವಿಯಾಗಿ ಬೆಳೆಯಲು ಅಂತ ತಿಳಿಸಿದ್ದಾರೆ. ಧನ್ಯವಾದ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು.